ನನಗಂತೂ ಸಖತ್ ಖುಷಿ ಇದೆ. ನಾನು ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು, ಅದು ಬಂದು ನನ್ನ ಫಸ್ಟ್ ಫಿಲಮ್. ರಾಧಿಕಾ ಅಕ್ಕನ ಜೊತೆ ರಮೇಶ್ ಅರವಿಂದ್ ಸರ್ ಮಗಳಾಗಿ ಮಾಡಿರೋದಂತೂ ನಂಗೆ ಸಖತ್ ಖುಷಿ ಇದೆ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಮೂವಿ, ನೋಡ್ಬೋದು. ನೋಡೋಂಥ ಮೂವಿ ಇದು. ಸೊ ಹಾರರ್ ಇದೆ, ಭಯ ಆಗುತ್ತೆ. ರಾಧಿಕಾ ಅವರ ಫೈಟಿಂಗ್ ಮನೆಯವರೆಲ್ಲರೂ ನೋಡ್ಬೋದು. ಫ್ಯಾಮಿಲಿ ಮೂವಿ. ಇಲ್ಲಿ ಅಮ್ಮ ಮಗಳ ಸಂಬಂಧ ಹೆಂಗಿರ್ತೈತೆ ಅನ್ನೋದು ಈ ಮೂವಿದೊಳಗೆ ಮೇನ್ ಇರೋದ. ಮನೇಲಿದ್ದಾಗ ಅವ್ರ ಭಾವ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋ ಭಾವನೆಗಳು ಹೇಳ್ಕೊಡಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ. ಪೈರಸಿ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಪಿಕ್ಚರ್ ಅಂತೂ ಮಸ್ತ್ ಐತಿ. ಮನೆಯವ್ರನ್ನ ಕರ್ಕೊಂಡು ಎಲ್ಲರೂ ಮೂವಿನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಭಯ ಏನಿಲ್ಲ, ನೋಡಿದ್ದೀವಿ ಅದೆಲ್ಲ ಫಿಲಮ್ ನೋಡಿ, ಎಷ್ಟು ಫಿಲಮ್ ನೋಡಿದ್ದೀವಿ, ಆ ಥರ ಭಯ ಪಡಲ್ಲ. ನಾವು ರಾಧಿಕಾ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಮ್ಬ್ಯಾಕ್ ಆಗಿದ್ದಾರೆ. ಯಾಕೆಂತಂದರೆ ಅವ್ರನ್ನ ನಾವು ಯಾವಾಗಲೂ ಬರೀ ಸೆಂಟಿಮೆಂಟಲ್ ಮೂವಿಗಳಲ್ಲಿ ಅಷ್ಟೇ ನೋಡ್ತಾ ಇದ್ದು. ರಾಧಿಕಾ ಕುಮಾರಸ್ವಾಮಿ ಅವರ ಆ್ಯಕ್ಟಿಂಗ್ ಸಖತ್ ಇತ್ತು. ತಂಗಿ ನಾಲ್ಕನೇ ಮಾಡ್ತಾರೆ ಇರ್ತಲ್ಲ, ಅದು ಇಷ್ಟ ಆಗಿದೆ. ಸೂಪರ್, ಇನ್ನೊಂದು ಟೈಮ್ ನೋಡ್ಬೋದು ಸರ್. ಸೂಪರ್ ಆಗಿದೆ. ಕಾಳಿಕಾ ದೇವಿ ಇದು ಮೂವಿ ತುಂಬ ಚೆನ್ನಾಗಿದೆ ಸರ್. ರಾಧಿಕಾ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಭೈರದೇವಿ ಕ್ಯಾರೆಕ್ಟರ್ ಸೂಪರ್ ಸರ್. ಅದು ರಾಧಿಕಾ ಅವ್ರದ್ದು ಡಬಲ್ ಆ್ಯಕ್ಟಿಂಗು ಚೆನ್ನಾಗಿದೆ. ಮತ್ತು ಮಗು ಪಾಲ್ಟು ಚೆನ್ನಾಗಿದೆ. ಲಾಸ್ಟ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಮೂವಿ, ಚೆನ್ನಾಗಿ ನೋಡ್ಬೋದು. ಯಾವ್ದ್ರಲ್ಲಿ ಸರ್ ಮೂವಿಲಿ ಅಂದರೆ ಒಂದು ನಾದಿನಿ ಬಗ್ಗೆ ಭಾವಂಗೆ ಏನು ಕಾಳಜಿ ಬರುತ್ತೆ, ಏನು ಆಸೆ ಉಟ್ಕೊಳ್ಳುತ್ತೆ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಒಂದು ಮನೇಲಿದ್ದಾಗ ಅವ್ರ ಭಾವ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋ ಭಾವನೆಗಳು ತೋರಿಸಿದ್ದಾರೆ. ರಾಧಿಕಾ ಮೇಡಮ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ನೋಡೋಂಥ ಮೂವಿ ಇದು. ಸೊ ಹಾರರ್ ಇದೆ, ಭಯ ಆಗುತ್ತೆ. ರಾಧಿಕಾ ಅವರ ಫೈಟಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಲೇಬೇಕು ಸರ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ನನಗಂತೂ ಸಖತ್ ಖುಷಿ ಇದೆ. ನಾನು ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು, ಅದು ಬಂದು ನನ್ನ ಫಸ್ಟ್ ಫಿಲಮ್. ರಾಧಿಕಾ ಅಕ್ಕನ ಜೊತೆ ರಮೇಶ್ ಅರವಿಂದ್ ಸರ್ ಮಗಳಾಗಿ ಮಾಡಿರೋದಂತೂ ನಂಗೆ ಸಖತ್ ಖುಷಿ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಭೈರಾದೇವಿನ ಗೆಲ್ಲಿಸ್ಬೇಕು, ಹರಿಸ್ಬೇಕು, ಹಾರೈಸಬೇಕು, ಇಷ್ಟೇ ಕೇಳ್ಕೊಳಕ್ಕಾಗೋದು. ಯಾರು ಪೈರಸಿ ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ ಪ್ಲೀಸ್. ಈ ಮೂವಿನಲ್ಲಿ ಏನಂತ ಅಂದರೆ ನಾವು ರಾಧಿಕಾ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಮ್ಬ್ಯಾಕ್ ಆಗಿದ್ದಾರೆ. ಯಾಕೆಂತಂದರೆ ಅವ್ರನ್ನ ನಾವು ಯಾವಾಗಲೂ ಬರೀ ಸೆಂಟಿಮೆಂಟಲ್ ಮೂವಿಗಳೆಲ್ಲ, ಇದರಲ್ಲಿ ಸೆಂಟಿಮೆಂಟಲ್ ಮಿತ್ ಇನ್ನೊಂದು ಬೇರೆ ಥರದ್ದು ಇದೆ. ಅದನ್ನು ನೀವು ಮೂವಿಗೆ ಬಂದು ನೋಡಿ ಆಮೇಲೆ ನೀವು ಅನುಭವಿಸ್ಬೇಕು ಅಂತ ಕೇಳ್ತೀವಿ. ಜೊತೆಗೆ ಭಾಳ ಇಂಪಾರ್ಟೆಂಟ್ ಎರಡು ಪಾತ್ರ ಅಂದರೆ ಒಂದು ರಮೇಶ್ ಅರವಿಂದ್ ಮತ್ತು ರಾಧಿಕಾ ಅವರು ಇಬ್ಬರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಾವು ಊಹೆನೇ ಮಾಡ್ಕೊಳ್ಳಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಮತ್ತು ಸ್ಪೆಷಲ್ ಎಫೆಕ್ಟ್ ಅಂತೂ ಸೂಪರಾಗಿ ಬಂದಿದೆ. ಎಲ್ಲರೂ ಕೂಡ ಈ ಚಿತ್ರಮಂದಿರಕ್ಕೆ ಬಂದು ಮೂವಿನ ನೋಡಿ. ರಾಧಿಕಾ ಅವರು ದೇವ್ರ ಪಾತ್ರ ಮಾಡಿದಾರಲ್ಲ, ಅದು ಇಷ್ಟ ಆಯಿತು. ಭಯ ಏನಿಲ್ಲ, ನೋಡಿದ್ದೀವಿ ಅದೆಲ್ಲ ಫಿಲಮ್ ನೋಡಿ, ಎಷ್ಟು ಫಿಲಮ್ ನೋಡಿದ್ದೀವಿ, ಆ ಥರ ಭಯ ಪಡಲ್ಲ. ಅವರು ದೇವ್ರ ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅದು ಇಷ್ಟ ಆಯಿತು. ಅದರಿಂದ ಇನ್ನೇನು ಇಲ್ಲ ಅಲ್ಲ, ಇನ್ನೂ ಚೆನ್ನಾಗಿ ಓಡಲಿ ಅಂತ ನಮ್ಮ ಆಸೆ ಅಷ್ಟೇ. ನಾರ್ತ್ ಕರ್ನಾಟಕ ಮಂದಿಗೆ ಇಷ್ಟಪಡ್ತಾನೆ. ಯಾಕಂದ್ರೆ ಎಲ್ಲರೂ ಪಿಕ್ಚರ್ ಮಸ್ತ್ ಐತೆ. ಮೂವಿ ಅಂತೂ ಮಸ್ತ್ ಐತೆ, ಸಖತ್ ಐತೆ. ಮನೆಯವರೆಲ್ಲರೂ ನೋಡ್ಬೋದು. ಫ್ಯಾಮಿಲಿ ಮೂವಿ. ಇಲ್ಲಿ ಅಮ್ಮ ಮಗಳ ಸಂಬಂಧ ಹೆಂಗಿರ್ತೈತೆ ಅನ್ನೋದು ಈ ಮೂವಿದೊಳಗೆ ಮೇನ್ ಇರೋದ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ. ಪೈರಸಿ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಪಿಕ್ಚರ್ ಅಂತೂ ಮಸ್ತ್ ಐತಿ. ಮನೆಯವ್ರನ್ನ ಕರ್ಕೊಂಡು ಎಲ್ಲರೂ ಮೂವಿಗೆ ಹೋಗಿ ಬರ್ರಿ. ಅದನ್ನು ಏನು ಭಯ ಅಂತಿಲ್ಲ, ಅದು ಚೆನ್ನಾಗಿರೋದು ಮೂವಿ. ಎಲ್ಲ ಥರ ಇದೆ. ಅಪ್ಪ ಮಗಳ ಸಂಬಂಧ ಜಾಸ್ತಿ ಇರೋದು ಮೇನ್ ಅಂತಂದ್ರೆ ಅಮ್ಮ ಮಗಳ ಸಂಬಂಧ ಹೆಂಗಿರ್ಬೇಕು ಅನ್ನೋದು ಅದೇ ಮೇನ್ ಐತೆ ಆ ಮೂವಿ ಒಳಗೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ.